ಈ ಮೇಲ್ಗಡೆ ವಿಡಿಯೋ ಕಾಣಿಸ್ತಾ ಇರೋ ವ್ಯಕ್ತಿ ಅವ್ನು ಕುಡಿಯೋ ಟೈಮಲ್ಲಿ ಅವ್ರ ಹೆಂಡತಿ ಇವ್ನಿಗೆ ತಿನ್ನೋದಕ್ಕೆ ಸೇಡ್ಸ್ಗೆ ಸ್ಟಫ್ ರೆಡಿ ಮಾಡ್ಕೊಡ್ಲಿಲ್ಲ ಅನ್ನೋ ಒಂದು ಕಾಪದಲ್ಲಿ ಒಂದು ಬದುಕಿರೋ ಅವನೇ ತಿಂದಾಕ್ಬಿಡ್ತಾನೆ. ಹೆಂಗಂದ್ರೆ ಒಂದಿನ UP ಅಲ್ಲಿರೋ ಬಾಂಡ ಅನ್ನೋ ಒಂದು ವಿಲೇಜ್ ಅಲ್ಲಿ 35 ವರ್ಷದ ಅಶೋಕ್ ಅನ್ನೋ ಒಬ್ಬ ವ್ಯಕ್ತಿ ಅವ್ರ ಫ್ರೆಂಡ್ಸ್ ಜೊತೆ ಕುಡಿತಾ ಇರ್ತಾನೆ. ಹಣ್ಣು ಕುಡಿಯೋ ಟೈಮಲ್ಲಿ ಆ ವ್ಯಕ್ತಿಗೆ ಸೇಡ್ಸ್ಗೆ ಸ್ಟಫ್ ತಿನ್ಬೇಕನ್ಸಿ ಅವ್ರ ಮನೆಯಲ್ಲಿರೋ ಅವ್ರ ಹೆಂಡತಿಗೆ ಫೋನ್ ಮಾಡ್ಬಿಟ್ಟು ನಾನು ಬರೋ ಒಳಗಡೆ ಸೈಡ್ಸ್ಗೆ ಸ್ಟಫ್ ರೆಡಿ ಮಾಡಿರು ಅಂತ ಹೇಳ್ತಾನೆ. ಬಟ್ ಅವ್ರ ವೈಫ್ ಮನೆ ಕೆಲಸದಲ್ಲಿ ಬಿಸಿ ಆಗ್ಬಿಟ್ಟು ಸೈಡ್ಸ್ಗೆ ಸ್ಟಫ್ ಮಾಡೋದು ಮರ್ತೋಗ್ಬಿಡ್ತಾರೆ. ಆಗ ಆ ವ್ಯಕ್ತಿ ಅವ್ರ ಫ್ರೆಂಡ್ಸ್ ಜೊತೆ ಚೆನ್ನಾಗಿ ಕುಡಿದು ಮನೆಗೆ ಬಂದಾಗ ಅವ್ರ ಹೆಂಡತಿ ಇವನಿಗೆ ಸ್ಟಫ್ ರೆಡಿ ಮಾಡಿಲ್ಲ ಅಂತ ಗೊತ್ತಾಗುತ್ತೆ. ಆಗ ಆ ವ್ಯಕ್ತಿಗೆ ತುಂಬಾ ಕೋಪ ಬರುತ್ತೆ. ಅಂಡ್ ಅದೇ ಟೈಮಲ್ಲಿ ಅವ್ರ ಮನೆಯಲ್ಲಿ ಒಂದು ಓಡಾಡ್ತಾ ಇರೋದನ್ನ ನೋಡಿ ಕೋಪದಲ್ಲಿ ಅದನ್ನೇ ಒಂದು ಸ್ಟಫ್ ಆಗಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಅಂಡ್ ಈ ವಿಷಯ ಅವ್ರ ತಾಯಿ ಗೊತ್ತಾಗ್ಬಿಟ್ಟು ಇಮಿಡಿಯೇಟ್ ಆಗಿ ಅವ್ನ ಕೈಯಲ್ಲಿರೋ ಅವನ್ನ ಕಿತ್ಕೊಂಡ್ಬಿಡ್ತಾರೆ. ಬಟ್ ಈ ವ್ಯಕ್ತಿ ಆಲ್ರೆಡಿ ಅರ್ಧ ಅವನ್ನ ತಿಂದಾಕ್ಬಿಟ್ಟಿರ್ತಾನೆ. ಸೊ ಆ ಊರಲ್ಲಿರೋ ಎಲ್ಲ ಜನ ಈ ವ್ಯಕ್ತಿನ ಹೇಗಾದ್ರೂ ಸೇವ್ ಮಾಡ್ಬೇಕಂತ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಗೆ ಜಾಯಿನ್ ಮಾಡ್ತಾರೆ. ಅಂಡ್ ಅಲ್ಲಿರೋ ಡಾಕ್ಟರ್ಸ್ ಇವ್ರು ತಿಂದಿರೋ ಎಲ್ಲ ಸ್ಟಫ್ ನ ಆಚೆಗೆ ತೆಗೆದಾಕ್ಬಿಟ್ಟು ಇವ್ರ ಲೈಫ್ ನ ಸೇವ್ ಮಾಡ್ತಾರೆ. ಅಂಡ್ ಫೈನಲ್ ಆಗಿ ಈ ವಿಡಿಯೋನ ನಿಮ್ ಕುಡುಕರ ಫ್ರೆಂಡ್ಸ್ ಗೆ ಶೇರ್ ಮಾಡೋದು ಮಾತ್ರ ಮರ್ತೋಗ್ಬೇಡಿ.